ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳಿದರು, ನಾವು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಕೊಡ್ತೇವೆ, ಯುವನಿಧಿ ಕೊಡ್ತೇವೆ, ಗೃಹ ಜ್ಯೋತಿ ಕೊಡ್ತೇವೆ ಅಂತ ಘಂಟಾಘೋಷ ಪಾಪ ಹೇಳಿದರು. ಆಮೇಲೆ ಪಾಪ ಯಾವಾಗ ಇವರು ಸಮರ್ಪಕವಾಗಿ ದುಡ್ಡನ್ನು ಹೊಂದಿಸಿ ಕೊಡೋಕ್ಕಾಗೋದಿಲ್ಲ, ಆಗ ಮಾಧ್ಯಮದ ಸ್ನೇಹಿತರು ಮಾಧ್ಯಮದ ಮುಂದೆ ಅವರು ಪ್ರಶ್ನೆ ಮಾಡಿದಾಗ ಹೇಳ್ತಾರೆ, ನಾವು ಯಾವಾಗ ತಿಂಗಳ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ವು, ಯಾವಾಗ ಜನಗಳ ಮೇಲೆ ತೆರಿಗೆ ಪಡೆದು ಜೇಬು ಕತ್ರಿ ಹಾಕಿ ಆ ದುಡ್ಡನ್ನು ವಸೂಲಿ ಮಾಡ್ತೀವೋ ಅವಾಗೆಲ್ಲ ನಾವು ಕೊಡ್ತೀವಪ್ಪ 3 ತಿಂಗಳಿಗೋ 6 ತಿಂಗಳಿಗೋ ಒಂದ್ಸಲಿ ಅಂತಕ್ಕಂಥದ್ದನ್ನ ಪಾಪ ಉಪಮುಖ್ಯಮಂತ್ರಿಗಳು ಇತ್ತೀಚೆಗೆ ಮಾತನಾಡಿರ್ತಕ್ಕಂಥದ್ದನ್ನ ಸೋಷಿಯಲ್ ಮೀಡಿಯಲ್ಲಿ ಬಿಫೋರ್ ಆಫ್ಟರ್ ವಿಡಿಯೋ ಕಟ್ ಮಾಡಿ ಹಾಕಿದರು. ಇವತ್ತು ಪರಿಸ್ಥಿತಿ ಯಾವ ರೀತಿ ಇವತ್ತಾಗಿದೆ ಅಂತಕ್ಕಂಥದ್ದು ರಾಜ್ಯದ ಜನತೆಗೂ ಕೂಡ ಅರಿವಿದೆ. ಪ್ರತಿ ಹಂತದಲ್ಲೂ ಇವತ್ತು ಜನಗಳ ಮೇಲೆ ತೆರಿಗೆಯನ್ನು ವಸೂಲಿ ಮಾಡ್ತಾ ಇದ್ದಾರೆ. ಬಹುಶಃ ಕುಡಿಯೋ ಗಾಳಿಯನ್ನು ಒಂದನ್ನು ಬಿಟ್ಟು ಇನ್ನೆಲ್ಲದರ ಮೇಲೂ ಕೂಡ ತೆರಿಗೆಯನ್ನು ಹಾಕಿದ್ದಾರೆ. ಇತ್ತೀಚೆಗೆ ಪಾಪ ಸಣ್ಣ ಪುಟ್ಟ ಬೇಕರಿಯನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಾಪಾರಿಗಳು, ಅವ್ರ ಮೇಲೆ ನೀವು ವರ್ಷಕ್ಕೆ 40 ಲಕ್ಷವೋ 50 ಲಕ್ಷವೋ ಆದಾಯ ಬಂದಿರತಕ್ಕಂಥದ್ದಲ್ಲ, ಟರ್ನ್ ಓವರ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅವರು ಏನು ಅದರಿಂದ ಪ್ರಾಫಿಟ್ ಬಂದಿರತಕ್ಕಂಥದ್ದಲ್ಲ. ಪಾಪ ಅವ್ರ ಮೇಲೂ ಕೂಡ ಹೊಸದಾಗೆ ತೆರಿಗೆ ಹಾಕಬೇಕು, GST ಹಾಕಬೇಕು, ಕಮರ್ಷಿಯಲ್ ಟ್ಯಾಕ್ಸ್ ಮೂಲಕ ಮತ್ತೆ ಅವ್ರ ತಲೆ ಮೇಲೂ ಸಾಕಷ್ಟು ಭಾರವನ್ನು ಹೊರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಷ್ಟು ದಿನ ಮುಖ್ಯಮಂತ್ರಿಗಳು ಅವ್ರ ಜೊತೆ ಕೂತು ಒಂದು ಸಮಾಲೋಚನೆಯನ್ನು ಮಾಡ್ತಕ್ಕಂಥ ವೇದಿಕೆ ಇಲ್ಲಿವರೆಗೂ ಸಿದ್ಧಪಡಿಸಿರಲಿಲ್ಲ. ನಾನು ಇವತ್ತು ಅದನ್ನು ಪ್ರಶ್ನೆ ಕೇಳೋಣ ಅಂತ ಬಂದೆ. ಆದರೆ ಬೆಳಗ್ಗೆ ನಾನು ಗಾಡಿ ಎತ್ತಾಗಿಂದ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, ಸುದ್ದಿ ಹೊಡಿತಾ ಇದ್ರು, ಇಲ್ಲಪ್ಪ ಮುಖ್ಯಮಂತ್ರಿಗಳೇನೋ ಮನಸ್ಸು ಮಾಡಿದಾರಂತೆ, ಎಲ್ಲ ವ್ಯಾಪಾರಿಗಳ ಜೊತೆ ಕೂತ್ಕೊಂಡು ಅವ್ರು ಯಾವಾಗ ಬೀದಿಗಿಳಿದು ಹೋರಾಟ ಮಾಡಿದರು ಆಗ ಮುಖ್ಯಮಂತ್ರಿಗಳಿಗೆ ಬಿಸಿ ಮುಟ್ಟಿದ ನಂತರ ಇಲ್ಲ ಪಾಪ ಅವ್ರ ಜೊತೆ ಕೂತ್ಕೊಂಡು ಒಂದು ಸಮಾಲೋಚನೆ ನಡೆಸಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದರೆ ಇವತ್ತು ಸಭೆ ಆಗುತ್ತೆ ಅಂತಕ್ಕಂಥದ್ದು ಎಲ್ಲ ನಾನು ಮಾಧ್ಯಮಗಳಲ್ಲಿ ಓದ್ತಾ ಇದ್ದೆ. ಹಾಗಾಗಿ ದಯಮಾಡಿ ಕೂತ್ಕೊಳ್ಳಿ, ಸಭೆ ಮಾಡಿ. ಸಣ್ಣ ಪುಟ್ಟ ವ್ಯಾಪಾರಿಗಳು ಪ್ರತಿನಿತ್ಯ ದುಡಿತಕ್ಕಂಥ ಸಣ್ಣ ಪುಟ್ಟ ದುಡ್ಡು ಅವ್ರು ಏನು ಮಾಡ್ಕೊಳ್ತಾರೆ, ಅದರಲ್ಲಿ ಜೀವ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅಂಥವ್ರು ಹೊಟ್ಟೆ ಮೇಲೆ ಹೊಡಿಬೇಡಿ, ನಿಜಕ್ಕೂ ಕೂಡ ಒಳ್ಳೆಯದಾಗಲಿಕ್ಕಿಲ್ಲ. ಮಾತೆತ್ತಿದ್ರೆ ನಾನು ಸಮಾಜವಾದಿ, ನಾನು ಚಾಂಪಿಯನ್ ಲೀಡ್ರು ಅಂತ ಸನ್ಮಾನ್ಯ ಸಿದ್ದರಾಮಣ್ಣ ಹೇಳ್ತಾರೆ. ದಯಮಾಡಿ ನಿಮ್ಮ ಸಮಾಜವಾದದ ತನ ಈ ನಾಡಿನ ದೀನ ದಲಿತರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಪರಿಶಿಷ್ಟ ಪಂಗಡದ ಜನತೆ ಮೇಲೆ ಯಾವ್ಯಾವ ರೀತಿ ಯಾವ್ಯಾವ ಸಂದರ್ಭದಲ್ಲಿ ಒಂದು ಕಡೆ SCP TSP ಹಣ ಇವತ್ತು ಸಮರ್ಪಕವಾಗಿ ದಲಿತ ಕೇರಿಗಳ ಅಭಿವೃದ್ಧಿಗೆ ಬಳಕೆ ಆಗಬೇಕಾಗಿರ್ತಕ್ಕಂಥ ಹಣ ಇವತ್ತು ಸ್ವೇಚ್ಛಾಚಾರವಾಗಿ ಅದನ್ನು ಎಲ್ಲೆಲ್ಲಿ ಬಳಸ್ಕೊಳ್ತಾ ಇದ್ದೀರಾ ಅಂತಕ್ಕಂಥದ್ದು ಇವತ್ತು ನೀವು ಉತ್ತರ ಕೊಡಲಿಕ್ಕೆ ಸಿದ್ಧರಿಲ್ಲ. ನೀವು ಪ್ರಶ್ನೆ ಕೇಳಿದ್ರೆ ನಿಮ್ಮ ಹತ್ರ ಉತ್ತರ ಇಲ್ಲ. ಮತ್ತೊಂದು ಕಡೆ ವಾಲ್ಮೀಕಿ ನಿಗಮದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಯಾವುದೋ ಅಕ್ಕಪಕ್ಕ ರಾಜ್ಯದ ಚುನಾವಣೆಗಳನ್ನ ನಡೆಸ್ತಕ್ಕಂಥದಕ್ಕೋಸ್ಕರ ಒಂದು ಕಡೆ ರಾಯಚೂರು ಚುನಾವಣೆ ಬಂತು, ಇನ್ನೊಂದು ಕಡೆ ಬಳ್ಳಾರಿ ಚುನಾವಣೆ ಬಂತು, ಇನ್ನೊಂದು ಕಡೆ ತೆಲಂಗಾಣ ಚುನಾವಣೆ ಬಂತು. ಬೇರೆ ಬೇರೆ ರಾಜ್ಯಕ್ಕೆ ವಾಲ್ಮೀಕಿ ನಿಗಮದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ST ಸಮುದಾಯದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣವನ್ನು ಸಂಪೂರ್ಣವಾಗಿ ದೋಚಿದ್ದೀರಿ. ದೋಚಿರ್ತಕ್ಕಂಥದ್ದಷ್ಟೇ ಅಲ್ಲ, ಬಹುಶಃ ರಾಜ್ಯದ ಮುಖ್ಯಮಂತ್ರಿಗಳು ವಿಧಾನಮಂಡಲದಲ್ಲಿ ಸದನದ ಒಳಗಡೆ ಹೇಳ್ತಾರೆ 187 ಕೋಟಿ ಅಲ್ಲ ನಾವು ದೋಚಿರ್ತಕ್ಕಂಥದ್ದು, ಆಗಿರ್ಬೋದು ಒಂದು 89 ಕೋಟಿ ರೂಪಾಯಿಯಷ್ಟು ಹಣ ಎಲ್ಲೋ ಒಂದು ಕಡೆ ಬಳಕೆ ಆಗಿರ್ಬೋದೇನಪ್ಪ ಅಂತಕ್ಕಂಥದ್ದನ್ನ ಸನ್ಮಾನ್ಯ ಸಿದ್ದರಾಮಣ್ಣ ಅವರು ರೆಕಾರ್ಡಿಂಗ್ಸಲ್ಲಿದೆ. ನಾನು ಹೇಳ್ತಾ ಇರೋದಲ್ಲ, ನಾವು ಪ್ರಶ್ನೆ ಕೇಳಲಿಲ್ಲ, ಅವ್ರು ಕೊಟ್ಟಿರ್ತಕ್ಕಂಥ ಉತ್ತರ. ಈ ಮಟ್ಟಕ್ಕೆ ಈ ಸರ್ಕಾರ ನಡೀತಾ ಇದೆ. ಇಲ್ಲಿ ಭಾಳ ಜನ ವೇದಿಕೆ ಮುಂಭಾಗದಲ್ಲಿ ಹೆಣ್ಮಕ್ಳುಗಳು ಬಂದು ಕೂತಿದ್ದೀರಮ್ಮ. ನಿಮ್ಮೆಲ್ಲರ ಸಮಯ ಮೀಸಲಿಟ್ಟು ಇವತ್ತು ಈ ಒಂದು ಸಭೆಯಲ್ಲಿ ನೀವೆಲ್ಲರೂ ಏನು ಬಂದು ಕೂತಿದ್ದೀರಿ, ಒಂದೆರಡು ವಿಚಾರಗಳು ನಿಮ್ಮ ಮುಂದೆ ಪ್ರಸ್ತಾವನೆ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಯಾಕೆಂದರೆ ನಾನು ಮತ್ತೆ ಭದ್ರಾವತಿಗೆ ಹೋಗಬೇಕಾಗ್ತದೆ. ಅಲ್ಲಿ 5:15 ಗಂಟೆಗೆ ಸಭೆ ಇದೆ. ಮತ್ತು ಗೋಪಾಲಣ್ಣ ಕಾಪಿ ಟೀ ಅಂತವ್ರೆ, ಅವ್ರ ಮನೆಗೆ ಹೋಲಿಲ್ಲ ಜಿಲ್ಲಾಧ್ಯಕ್ಷರು ಮತ್ತು ರಂಪರಗಳೇ ಮಾಡ್ತಾರೆ. ಹಾಗಾಗಿ ಒಂದೆರಡು ವಿಚಾರ ನಿಮ್ಮ ಮುಂದೆ ಇಡ್ತೇನಮ್ಮ. ಸನ್ಮಾನ್ಯ ಕುಮಾರಣ್ಣವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾದಾಗ ನಿಮ್ಮೆಲ್ರಿಗೂ ಗೊತ್ತಿದೆ, ಸಾರಾಯಿ ಮತ್ತು ಲಾಟ್ರಿ ಇವೆರಡನ್ನು ಕೂಡ ನಿಷೇಧವನ್ನು ಮಾಡ್ತಾರೆ. ಯಾತಕ್ಕೋಸ್ಕರ ಇವೆರಡಕ್ಕೂ ಕಡಿವಾಣವನ್ನು ಹಾಕ್ತಾರೆ ಸನ್ಮಾನ್ಯ ಕುಮಾರಣ್ಣವರು ಅಂದರೆ, ರಾಜ್ಯದ ಉದ್ದಗಲಕ್ಕೂ ಕೂಡ ನಾಡಿನ ಹೆಣ್ಣುಮಕ್ಕಳು ಅವ್ರ ಅಳಿಲನ್ನು ತೋಡ್ಕೊಳ್ತಾರೆ. ಏನು 100 ರೂಪಾಯಿ 200 ರೂಪಾಯಿ 300 ರೂಪಾಯಿ ದುಡಿಮೆ ಮಾಡ್ತಕ್ಕಂಥ ಸಾಕಷ್ಟು ಜನ ಇವತ್ತು ಕೂಲಿ ಕಾರ್ಮಿಕರುಗಳು ನಮ್ಮ ರಾಜ್ಯದಲ್ಲಿ ನಾವು ನೋಡ್ಬೋದು.
ಅವರು ದುಡಿಮೆ ಮಾಡ್ತಕ್ಕಂಥ ಆ ದಿನಗೂಲಿ ಅವರು ಏನು ಸಂಪಾದನೆ ಮಾಡ್ತಾರೆ 300 ರೂಪಾಯಿ, ಆ ದುಡ್ಡನ್ನು ಮನೆಗೆ ತಗೊಂಡೋಗಿ ಅವರ ಬದುಕನ್ನು ಕಟ್ಕೊಳ್ತಕ್ಕಂಥದಕ್ಕೆ ಅದನ್ನು ಉಪಯೋಗ ಬಳಸ್ಕೊಳ್ಳೋದ, ಅದನ್ನು ಎಲ್ಲೋ ಒಂದು ಕಡೆ ಸಾರೈ ಲಾಟ್ರಿ ಅಂತಕ್ಕಂಥ ಇವೆರಡು ವ್ಯವಸ್ಥೆಗಳಿಗೆ ಇವತ್ತು ಮಾರಿ ಹೋಗಿ ಸಾಕಷ್ಟು ಕುಟುಂಬಗಳು ರಾಜ್ಯದಲ್ಲಿ ಬಲಿಯಾದಂಥ ಸನ್ನಿವೇಶಗಳು ಸನ್ಮಾನ್ಯ ಕುಮಾರಣ್ಣವ್ರ ಎದುರುಗಡೆ ಬಂದು ನಿಂತು. ಆ ಸಂದರ್ಭದಲ್ಲಿ ಭಾಳ ಜನ ಸನ್ಮಾನ್ಯ ಕುಮಾರಣ್ಣವ್ರ ಹತ್ರ ಬಂದು ಹೇಳಿದರು, ದಯವಿಟ್ಟು ಸಾರೈ ನಿಷೇಧ ಮಾಡಬೇಡ್ರಿ, ಲಾಟ್ರಿ ಬ್ಯಾನ್ ಮಾಡಬೇಡ್ರಿ, ನಿಮಗೆ ಕೋಟ್ಯಾಂತರ ರೂಪಾಯಿ ಹಣಕಾಸನ್ನು ಕೊಡ್ತೇವೆ ಅಂತ. ಸನ್ಮಾನ್ಯ ಕುಮಾರಣ್ಣವರು ಯಾವತ್ತೂ ಕೂಡ ದುಡ್ಡಿನ ಆಸೆಗೋಸ್ಕರ ರಾಜಕಾರಣಕ್ಕೆ ಬಂದಂಥವ್ರಲ್ಲ. ಇವತ್ತು ಏನಾದರೂ ಸಮಾಜದಲ್ಲಿ ಒಂದು ಕ್ರಾಂತಿಕರವಾದಂಥ ಒಂದು ಬದಲಾವಣೆ, ಒಂದು ಪರಿವರ್ತನೆಯನ್ನು ಸಮಾಜಮುಖಿ ಕೆಲಸದ ಮೂಲಕ ನಾನು ಮಾಡಬೇಕು ಅಂತಕ್ಕಂಥ ಚಿಂತನೆಯನ್ನು ಇಟ್ಕೊಂಡು ಸನ್ಮಾನ್ಯ ಕುಮಾರಣ್ಣವರು ಇಲ್ಲಿಯವರೆಗೂ ಹೆಜ್ಜೆ ಆಗ್ತಾ ಬಂದಿದ್ದಾರೆ. ಅದೆಲ್ಲವೂ ಕೂಡ ನೀವು ನೋಡಿದ್ದೀರಿ. ಒಂದು ಕಡೆ ಹೇಳ್ತಾರೆ ಕಾಂಗ್ರೆಸ್ನವರು 2,000 ರೂಪಾಯಿ ಕೊಡ್ತಾ ಇದ್ದೀವಿ ನಮ್ಮ ಹೆಣ್ಣುಮಕ್ಕಳಿಗೆ, ಗೃಹಲಕ್ಷ್ಮಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ, ಅದರಿಂದ ಹೆಣ್ಣುಮಕ್ಕಳು ಸಬಲೀಕರಣ ಆಗುತ್ತೆ ಅಂತಾರೆ. ಆದರೆ ನಿಜವಾದ ಸಬಲೀಕರಣ ಅಂತಕ್ಕಂಥದ್ದಕ್ಕೆ ಅರ್ಥ ಕೊಟ್ಟಂಥವ್ರು ನಮ್ಮ ಭಾರತ ದೇಶದಲ್ಲಿ ಯಾವ್ದಾದ್ರು ಇದ್ರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಅದು ಹೇಗೆ ಅಂತ ಕೇಳಿ, ಸ್ಥಳೀಯ ಚುನಾವಣೆಗಳಲ್ಲಿ ಅತಿ ಹೆಚ್ಚು ಹೆಣ್ಣು ಮಕ್ಕಳುಗಳು ಚುನಾವಣೆಗಳಲ್ಲಿ ನಿಲ್ಲಬೇಕು ಅಂತಕ್ಕಂಥ ಅಭಿಲಾಷೆಯನ್ನು ಇಟ್ಕೊಂಡವರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ನಿಮ್ಮ ಪರವಾಗಿ 50% ರಿಸರ್ವೇಶನ್ ನಮ್ಮ ನಾಡಿನ ಹೆಣ್ಣು ಮಕ್ಕಳಿಗೆ ಲೋಕಲ್ ಬಾಡಿ ಎಲೆಕ್ಷನ್ಸ್ಗಳಲ್ಲಿ ನಿಲ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಮತ್ತೊಂದು ಕಡೆ 96ರಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಈ ದೇಶದ ಪ್ರಧಾನಮಂತ್ರಿಗಳಾದಾಗ ಅತಿ ಹೆಚ್ಚು ಹೆಣ್ಣು ಮಕ್ಕಳನ್ನ ಸಂಸತ್ ಸ್ಥಾನದಲ್ಲಿ ವಿಧಾನಸೌಧದಲ್ಲಿ ನೋಡಬೇಕು ಅಂತಕ್ಕಂಥದ್ದು ಅವ್ರ ಮನಸ್ಸಿನಲ್ಲಿ ಒಂದು ಕಲ್ಪನೆಯನ್ನು ಇಟ್ಕೊಂಡಿದ್ರು. ಅವತ್ತು ಅವ್ರ ಜೊತೆಯಲ್ಲಿ ಹೆಚ್ಚು ಶಕ್ತಿ ಇರಲಿಲ್ಲ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಒಂದು ಬಿಲ್ಲನ್ನು ಪಾಸ್ ಮಾಡ್ತಕ್ಕಂಥದ್ದಕ್ಕೆ ಏನು ಹೋಗ್ತಾರೆ, ಆಗ ರಾಜ್ಯಸಭೆಯಲ್ಲಿ ಬಿಲ್ ಕ್ಲಿಯರ್ ಆಗ್ತದೆ, ಆದರೆ ಲೋಕಸಭೆಯಲ್ಲಿ ನಂಬರ್ಸ್ ಇಲ್ಲದ ಕಾರಣ ಆ ಬಿಲ್ಲು ಅಲ್ಲಿಗೆ ಕುಸ್ತೋಗ್ತದೆ. ಹಾಗಾಗಿ ಅದನ್ನ ಇವತ್ತು ಕೈಗೆತ್ಕೊಂಡು ನಮ್ಮ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಈಗಾಗಲೇ ಆ ಬಿಲ್ಲನ್ನು ಪಾಸ್ ಮಾಡಿರ್ತಕ್ಕಂಥದ್ದು 33% ರಿಸರ್ವೇಷನ್ನು ನಮ್ಮ ನಾಡಿನ ಹೆಣ್ಣುಮಕ್ಕಳು, ನಮ್ಮ ದೇಶದ ಹೆಣ್ಣುಮಕ್ಕಳಿಗೆ ಸಂಸತ್ನಲ್ಲಿ ಮತ್ತು ವಿಧಾನಸೌಧದಲ್ಲಿ ಇವತ್ತು ಅವಕಾಶವನ್ನು ಕಲ್ಪಿಸ್ಕೊಟ್ಟಿರ್ತಕ್ಕಂಥ ನಾಯಕರುಗಳು ಇವತ್ತು ನಮ್ಮ ಭಾರತ ದೇಶದಲ್ಲಿ ಯಾರು ಇದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಎಳೆಯಾಗಿ ತಿಳಿಸಿ ಹೇಳಬೇಕಾಗ್ತದಮ್ಮ. ಇನ್ನು ಹೆಚ್ಚು ಸಮಯದ ಅಭಾವ ಇದೆ, ದಯಮಾಡಿ ಯಾರು ಕೂಡ ಅನ್ಯತಾ ಭಾವಿಸಬಾರ್ದು. ಈಗಾಗಲೇ ಸಮಯ 5:20 ಆಗೋಗಿದೆ. 5:15 ಭದ್ರಾವತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಭೆಯನ್ನು ಆಯೋಜನೆ ಮಾಡ್ಕೊಂಡಿದ್ದಾರೆ. ಮತ್ತೊಮ್ಮೆ ಮಾಧ್ಯಮದ ಮಿತ್ರರು ನಿಮ್ಮೆಲ್ಲರ ಸಹಕಾರಕ್ಕೆ ಇವತ್ತಿನ ಈ ಒಂದು ಜನರೊಂದಿಗೆ ಜನತಾದಳ ಸುದ್ದಿಯನ್ನು ಇವತ್ತು ಜಿಲ್ಲೆಯ ಜನತೆಗೆ ಬಿತ್ತರಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ನೀವೆಲ್ಲರೂ ಏನು ಮಾಡ್ತಾ ಇದ್ದೀರಿ, ನಿಮ್ಮೆಲ್ರಿಗೂ ಹೃದಯ ತುಂಬಿದ ಅಭಿನಂದನೆಗಳು, ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಮತ್ತೆ ಕೊನೆಯದಾಗಿ ಪ್ರತಿಯೊಬ್ಬರ ಮನಸ್ಸಲ್ಲೂ ಒಂದು ಪ್ರಶ್ನೆ ಇದೆ. ಭದ್ರಾವತಿ ಸ್ಟೀಲ್ ಪ್ಲಾಂಟ್ VSL ಕಾರ್ಖಾನೆಯನ್ನು ಸನ್ಮಾನ್ಯ ಕುಮಾರಣ್ಣ ಅವರು ಪುನಶ್ಚೇತನ ಮಾಡಬೇಕು, ಅದರಿಂದ ಸಾಕಷ್ಟು ಕುಟುಂಬಗಳು ಅವರು ಬದುಕನ್ನು ಕಟ್ಕೊಳ್ತಕ್ಕಂಥದ್ದಾಗುತ್ತೆ ಅಂತಕ್ಕಂಥದ್ದನ್ನ ನಿಮ್ಮ ಮನಸ್ಸುಗಳಲ್ಲಿ ನೀವೇನೋ ಒಂದು ಭಾವನೆಯನ್ನು ಇಟ್ಕೊಂಡಿದ್ದೀರಿ. ಅದಕ್ಕೆ ಪೂರಕವಾಗಿ ಈಗಾಗಲೇ ಸನ್ಮಾನ್ಯ ಕುಮಾರಣ್ಣವರು ಸರಣಿ ಸಭೆಗಳನ್ನ ಮಾಡಿದ್ದಾರೆ ನವದೆಹಲಿಯಲ್ಲಿ. 100ಕ್ಕೆ 100 ಅತಿ ಶೀಘ್ರದಲ್ಲೇ ಈಗಾಗಲೇ ಫೀಸಿಬಲ್ ರಿಪೋರ್ಟ್ನ ತಗೊಂಡಿದ್ದಾರೆ, DPRನ ರೆಡಿ ಮಾಡಿಸಿದ್ದಾರೆ. ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥದ್ದನ್ನ ನೀವು ನೋಡ್ಬೋದು. ಜೊತೆಯಲ್ಲಿ ಅಂತಿಮವಾಗಿ ಇವತ್ತು ಮೆಂಬರ್ಶಿಪ್ ಡ್ರೈವ್ಗೆ ನಾವೇನು ಬಂದಿದ್ದೇವೆ, ಇವತ್ತು ಇಲ್ಲಿರ್ತಕ್ಕಂಥ ಈ ನಂಬರಿಗೆ ನೀವು ಮಿಸ್ಡ್ ಕಾಲ್ ಕೊಡುವ ಮೂಲಕ ಜನತಾದಳ ಪಕ್ಷದ ಸಕ್ರಿಯ ಸದಸ್ಯರಾಗಿ ನೀವೆಲ್ಲರೂ ಕೂಡ ನಮ್ಮ ಪಕ್ಷಕ್ಕೆ ಹೆಚ್ಚಿನ ಬಲವನ್ನು ತುಂಬಿಸಬೇಕು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಕೈ ಜೋಡಿಸಿ ಕಳ್ಕಳಿಯಾಗಿ ಮನವಿ ಮಾಡ್ತಾ, ಪ್ರಸನ್ನಣ್ಣವರೇ ದಯಮಾಡಿ ನಿಮ್ಮ ಕೆಲಸ ಇವತ್ತಿಂದ ಜಾಸ್ತಿ ಇದೆ. ಸಭೆ ಆಯಿತು, ನಿಖಿಲ್ ಕುಮಾರಸ್ವಾಮಿ ಬಂದರು, ನಿಖಿಲ್ ಕುಮಾರಸ್ವಾಮಿ ಮಾತಾಡಿದ್ರು, ಪ್ರಸನ್ನಣ್ಣ ಮಾತಾಡಿದ್ರು, ನಾವೆಲ್ಲ ಸೇರಿದ್ವು, ಇಲ್ಲಿಂದ ಹೊಲ್ಟು ಅಂದ್ರೆ ಆಗಲ್ಲ. ಇವತ್ತಿಂದ ನೀವು ನಿಮ್ಮ ನಗರ ಪ್ರದೇಶದಲ್ಲಿ, ಮಹಾನಗರ ಪಾಲಿಕೆ, ನಿಮ್ಮ ವಾರ್ಡ್ಗಳಲ್ಲಿ ಪ್ರತಿನಿತ್ಯ 30 ದಿನ ದಿವಸಕ್ಕೆ 5ರಿಂದ 6 ಗಂಟೆ ಹೋಗಿ ಕನಿಷ್ಠ ಪಕ್ಷ 25,000 ಜನ ನೀವು ಟಾರ್ಗೆಟ್ ಮಾಡ್ಕೊಂಡು ಸದಸ್ಯತ್ವ ನೋಂದಣಿಯಲ್ಲಿ ನೀವು
ಪಕ್ಷಕ್ಕೆ ಬಲವನ್ನು ತುಂಬಬೇಕು ಅಂತ ಕೇಳ್ತಾ ಮತ್ತೊಮ್ಮೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಪಕ್ಷದ ಕಾರ್ಯಕರ್ತರು ಹೊಂದಿಸಿ ನಮ್ಮ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.